ವಿಶ್ವಾಂಬರ ಮೂವಿದ ಒಂದು ಗ್ಲಿಮ್ಸನ್ನು ರಿಲೀಸ್ ಮಾಡಿದರು. ಇದ್ರ ಬಗ್ಗೆ ಮಾತಾಡೋದಾದ್ರೆ ಮೆಗಾಸ್ಟಾರ್ ಚಿರಂಜೀವಿ ಅವರ ಅಭಿನಯದ ಒಂದು ಪ್ರಮುಖ ಚಿತ್ರ ಅಂದ್ರೆ ಅದ ವಿಶ್ವಾಂಬರ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿಯ ಸ್ವಾರ್ಥದಿಂದಾಗಿ ಒಂದು ಯುದ್ಧ ಸ್ಟಾರ್ಟ್ ಆಗೈತಿ. ಈ ಯುದ್ಧವನ್ನು ನಿಲ್ಲಿಸ್ಬೇಕಂದ್ರೆ ಯಾರಿಗೂ ಹೆದರದಂತವ ಮತ್ತು ಯುದ್ಧವನ್ನು ಮಾಡಕತ್ರ ಒಟ್ಟ ನಿಲ್ಲಿಸಿದಂಥ ವ್ಯಕ್ತಿಯ ಒಂದು ಹುಡುಕಾಟ ಐತಿ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದ ಚಿರಂಜೀವಿ ಅವರ. ಈ ರೀತಿಯ ಒಂದು ಕಾನ್ಸೆಪ್ಟನ್ನು ಈ ಒಂದು ಗ್ಲಿಮ್ಸ್ ಒಳಗೊಂಡೈತಿ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ ಇದ್ರೊಳಗೆ ಅಲ್ಟಿಮೇಟ್ ಲೆವೆಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಹೇಳ್ಬೋದು. ಆ ನಂತರ ನಾವು VFX ಒಳಗೆ ಎಲ್ಲ ಮೂವಿದು VFX ಲೋ ಅಂತ ಹೇಳ್ತಾನು, ಬಟ್ ಇದ್ರೊಳಗೆ VFX ಯಾವ ರೀತಿಯಾಗಿ ಯೂಸ್ ಮಾಡಿದಾರಲ್ಲ ಅಲ್ಟಿಮೇಟ್ ಲೆವೆಲ್ VFX ಅಂತ ಹೇಳ್ಬೋದು. ಮತ್ತು ಅಲ್ಟಿಮೇಟ್ ಲೆವೆಲ್ ಒಂದು ಬ್ಯಾಕ್ಗ್ರೌಂಡ್ ಡಿಸೈನಿಂಗ್ ಆಗ್ಬೋದು. ಎರಡೂ ಕೂಡ ಅಲ್ಟಿಮೇಟ್ ಲೆವೆಲ್ ಇರುವಂಥ ಒಂದು ಗ್ಲಿಮ್ಸನ್ನು ನಾವು ಈ ಒಂದು ನೋಡಿದ್ವಿ ವಿಶ್ವಾಂಬರ ಮೂವಿ ಒಳಗೆ. ಮತ್ತು ಮೆಗಾಸ್ಟಾರ್ ಅವರ ಕತ್ತಿ ಒಟ್ಟನೆಲ್ಲತ್ತಿಲ್ಲ ಹಂಗೆ ಕತ್ತರಿಸಾಕ ನಿಂತೈತಿ. ಈ ರೀತಿಯ ಒಂದು ಕಾನ್ಸೆಪ್ಟ. ಆನಂತರ ಲಾಸ್ಟಕ್ಕೆ ಒಂದು ಕಣ್ಣನ್ನು ಹಿಡ್ಕೊಂಡು ನಮ್ಮ ಮೆಗಾಸ್ಟಾರ್ ಅವರು ನಿಂತಾರು. ಅಂದ್ರೆ ಯಾವ ರೀತಿಯಾಗಿ ಯುದ್ಧವನ್ನು ಸ್ಟಾರ್ಟ್ ಮಾಡಿ ಆ ಯುದ್ಧವನ್ನು ಅಂತ್ಯವನ್ನು ಮಾಡ್ತಾರೆ ಅನ್ನೋದೇ ಒಂದು ಇದ್ರೊಳಗೆ ತೋರಿಸಿರುವಂಥ ಒಂದು ಕಾನ್ಸೆಪ್ಟ್ ಐತಿ. ಅಂದ್ರೆ ಕಂಪ್ಲೀಟ್ ಓಲ್ ಮೂವಿ ಏನಿಲ್ಲ, ಇದೊಂದು ಥರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ಏನೋ ಒಟ್ಟು ಒಂದು ಆಧುನಿಕ ಮಾಡರ್ನಿಗೆ ಬೇಕಾಗಿರುವಂಥ ಒಂದು ವಸ್ತು ಹಳಿ ಇದ್ರೊಳಗೆ ಇರ್ಬೋದು, ಅಂಥ ರೀತಿಯ ಕಾನ್ಸೆಪ್ಟನ್ನು ಒಳಗೊಂಡೈತಿ. ಇದು ಒಂದು ಏನೋ ಹುಡುಕಾಟ. ಉದಾಹರಣೆಗೆ ನೋಡಿದ ನಾವು ಈ ಮೆಗಾಸ್ಟಾರ್ ಅವ್ರ ಅನೇಕ ಮೂವಿಗಳು ಆ ಥರ ಅದಾವು. ಅದೇ ಥರ ಮೂವಿ ಒಳಗೆ ಇದು ಕೂಡ ಒಂದು ಹೊಕ್ಕೈತಿ. ಆನಂತರ ಇಲ್ಲಿ ಒಂದು ಶಿವನ ಒಂದು ಏನರ ನೀಲಿ ಕೂಡ ಇರ್ಬೋದು. ಅಂದ್ರೆ ಪರಮೇಶ್ವರನ ಮೇಲೆ ಒಂದು ಹನಿ ರಕ್ತ ಕೂಡ ಬರೋದನ್ನು ಸೀನ್ ನೋಡಿದ್ದು. ಅಂದ್ರೆ ಉದಾಹರಣೆಗೆ ದೇವರು ಒಂದು ಇದು ಕೂಡ ಇದ್ರೊಳಗೆ ಲಾಸ್ಟಕ್ಕೆ ತೊಗೋಬೋದು ಚಾನ್ಸಸ್ ಕೂಡ ಐತಿ. ಅಂದ್ರೆ ಗ್ಲಿಮ್ಸ್ ಹೋಗಿ ಏನಿರ್ತೈತಲ್ಲ ಅದ ಮೂವಿ ಒಳಗೆ ನಮಗೆ ಕಾಣಕ್ಕೆ ಸಿಗ್ತೈತಿ. ಒಂದಕ್ಕೆ ಬರ್ತೈತಿ ಒಂದು ರಾಕ್ಷಸನ ಇಂಟ್ರೊಡ್ಯೂಸನ, ಅದಾದ ನಂತರ ನಮ್ಮ ಮೆಗಾಸ್ಟಾರ್ ಅವ್ರು ಬರ್ತಾರೋ. ಈ ರೀತಿಯಾದ ಒಂದು ಕಾನ್ಸೆಪ್ಟನ್ನು ಈ ಒಂದು ಗ್ಲಿಮ್ಸ್ ನೋಡಿದ್ದು. ನಾ ಹೇಳೋ ಪ್ರಕಾರ ಇದು ಮಾತ್ರ ಅಲ್ಟಿಮೇಟ್ ಲೆವೆಲ್ಲ. ನಾವು ವೇಟಿಂಗ್ ಮಾಡ್ತಾ ಇರೋ ಒಂದು ಮೂವಿ ಅಂದ್ರೆ ಅದ ವಿಶ್ವಾಂಬರ ಮೂವಿ ಅಂತ ಹೇಳ್ಬೋದು. ಆ ಲೆವೆಲ್ ಒಳಗೆ ಒಂದು ಆ್ಯಕ್ಟಿಂಗ್ ಐತಿ ಇದ್ರೊಳಗೆ ಚಿರಂಜೀವಿ ಅವ್ರದ. ಮತ್ತು ಇದಾಗಿತ್ತ ವಿಶ್ವಾಂಬರ ಮೂವಿದೊಂದು ಗ್ಲಿಮ್ಸ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ.